ಇನ್ನು ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಆಡಿಯೋ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಗೂಳಿಹಟ್ಟಿ ಶೇಖರ್ ಆರೋಪದ ಬಗ್ಗೆ ಆರ್ಎಸ್ಎಸ್ ಕೂಡ ಸ್ಪಷ್ಟನೆ ಕೊಟ್ಟಿದೆ. ಇದೊಂದು ನಿರಾಧಾರ ಹುರುಳಿಲ್ಲದ ಆರೋಪ ಅಂತ ಹೇಳಿದ್ದಾರೆ. ಹೆಸರು ನೋಂದಾಯಿಸಿ ಪ್ರವೇಶ ನೀಡೋ ವ್ಯವಸ್ಥೆನೇ ಇಲ್ಲ ಅಲ್ಲಿ. ಆರ್ಎಸ್ಎಸ್ ಕಚೇರಿ ಆಗಲಿ ಅಥವಾ ಸ್ಮಾರಕ ವೀಕ್ಷಣೆಗೆ ಮುಕ್ತ ಪ್ರವೇಶಕ್ಕೆ ಅವಕಾಶ ಇದೆ. ಯಾರಿಗೂ ಪ್ರವೇಶ ನಿರಾಕರಣೆಯ ಪ್ರಶ್ನೆನೇ ಇಲ್ಲ. ಗೂಳಿಹಟ್ಟಿ ಶೇಖರ್ ಆರೋಪದ ಬಗ್ಗೆ ಆರ್ಎಸ್ಎಸ್ ಸ್ಪಷ್ಟನೆ ಕೊಟ್ಟಿದೆ. ಹೆಸರನ್ನ ನೋಂದಾಯಿಸಿಕೊಳ್ಳೋದಾಗ್ಲಿ ಅಥವಾ ಅಲ್ಲಿ ಜಾತಿ ಕೇಳೋದಾಗ್ಲಿ ಅಂಥದ್ದು ಯಾವುದೂ ಇರೋದೇ ಇಲ್ಲ. ಅಂತ ಪ್ರೊಸೀಜರ್ಗಳೇ ಇಲ್ಲ ಅಲ್ಲಿ. ಮ್ಯೂಸಿಯಂ ಇರಬಹುದು ಅಥವಾ ಕಚೇರಿಗಳಾಗಲಿ ಮುಕ್ತ ಅವಕಾಶ ಇದೆ. ಇದೊಂದು ನಿರಾಧಾರವಾದಂಥ ಆರೋಪ ಅಂತ ಸ್ಪಷ್ಟನೆಯ ಪ್ರತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಆ ಪ್ರತಿಯನ್ನು ಕೂಡ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇತ್ತೀಚೆಗೆ ಆದಂಥ ಘಟನೆಗೆ ಸಂಬಂಧಪಟ್ಟ ಹಾಗೆ ಗೂಳಿಹಟ್ಟಿ ಶೇಖರ್ರ ಒಂದು ಆಡಿಯೋ ವೈರಲ್ ಆಗುತ್ತೆ. ಅದಾದಮೇಲೆ ಅವರು ಅದಕ್ಕೆ ಕೊಟ್ಟಂಥ ಸ್ಪಷ್ಟನೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದಾಗ ಈಗ ಇಷ್ಟು ಘಟನಾವಳಿಗಳಿಗೆ ಸಂಬಂಧಪಟ್ಟ ಹಾಗೆ ಆರ್ಎಸ್ಎಸ್ನಿಂದ ಕೂಡ ಒಂದು ಪ್ರತಿಕ್ರಿಯೆ ಬಂದಿದೆ. ಇದೊಂದು ನಿರಾಧಾರ ಆರೋಪ. ಈ ರೀತಿಯಾಗಿ ಹೆಸರು ಕೇಳೋದೋ ಜಾತಿ ಕೇಳೋದೋ ಮ್ಯೂಸಿಯಂ ವೀಕ್ಷಣೆಗೆ ಅಥವಾ ಕಚೇರಿಗೆ ಭೇಟಿ ನೀಡೋ ಅವಕಾಶಕ್ಕಾಗಿ ಅಂತ ಯಾವ ವ್ಯವಸ್ಥೆ ಕೂಡ ಇಲ್ಲ. ಈ ಆರೋಪಗಳೆಲ್ಲವೂ ಕೂಡ ಸಂಪೂರ್ಣ ನಿರಾಧಾರವಾಗಿದೆ. ಮುಕ್ತ ಅವಕಾಶ ಇದೆ ಎಲ್ರಿಗೂ ಕೂಡ. ಯಾರು ಬೇಕಾದರೂ ಬಂದು ಅಲ್ಲಿಗೆ ಭೇಟಿ ಕೊಟ್ಟು ಹೋಗಬಹುದು. ಈ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ಆರ್ಎಸ್ಎಸ್ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.